ಮೊದಲು ಗೊಂದಲಗಳನ್ನ ಸರಿಪಡಿಸಿ ಆಮೇಲೆ ಸಮೀಕ್ಷೆ ಮಾಡಿ. ಇದು ರಾಮನಗರದಲ್ಲಿ ಮಾಜಿ ಸಭಾಪತಿ ಸುದರ್ಶನ್ ಅವರ ಆಗ್ರಹ. ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಎದುರುಗಡೆಯೇ ಈ ರೀತಿ ಆಗ್ರಹವನ್ನು ವ್ಯಕ್ತಪಡಿಸಿದ್ದಾರೆ ಸಭಾಪತಿ ಸುದರ್ಶನ್. ಮತಾಂತರ ಆದಾಗ ಹಿಂದೂ ಧರ್ಮ ಅನ್ನೋಕ್ಕಾಗಲ್ಲ, ಹಿಂದೂ ಧರ್ಮದ ಹೆಸರು ಬಳಕೆ ಮಾಡೋಕ್ ಬರಲ್ಲ. ನಾವು ಇಂಥ ವಿಷಯಗಳನ್ನ ಬಹಳ ಎಚ್ಚರಿಕೆ ವಹಿಸಿ ಮಾಡಬೇಕಾಗುತ್ತೆ. ಸಾಮಾಜಿಕ ನ್ಯಾಯದ ದೃಷ್ಟಿಯಿಂದ ಸಮೀಕ್ಷೆ ಆಗಬೇಕು ಅಂತ ಆಗ್ರಹ ವ್ಯಕ್ತಪಡಿಸಿದ್ದಾರೆ ಸುದರ್ಶನ್. ಈಗ ಉದಾಹರಣೆಗೆ ಈಗ ಯಾರೋ ಬರೆಸ್ಕೊಂಡಿರ್ಬೋದು, ಹಿಂದೂಗಳು ಬೇರೆ ಧರ್ಮಕ್ಕೆ ಕನ್ವರ್ಟ್ ಆದಾಗ ಮತ್ತೆ ಹಿಂದೂ ಧರ್ಮದ ಹೆಸರನ್ನ ಬಳಕೆ ಮಾಡಕ್ಕೆ ಬರೋದಿಲ್ಲ ಅಲ್ವಾ? ಹಾಗಾಗಿ ಇಂಥದ್ರ ಬಗ್ಗೆನೇ ಬಹಳ ಸೂಕ್ಷ್ಮವಾಗಿ ಎಚ್ಚರಿಕೆಯನ್ನು ವಹಿಸಬೇಕು. ಅವ್ರು ಆ ಧರ್ಮಕ್ಕೆ ಸೇರ್ಕೊಂಡವ್ರು ಆಗ್ತಾರೆ, ಇನ್ನೊಂದು ಧರ್ಮಕ್ಕೆ ಹೋದ್ರೆ ಅವ್ರು ಆ ಧರ್ಮಕ್ಕೆ ಸೇರ್ಕೊಂಡವ್ರು ಆಗ್ತಾರೆ. ಸೊ ಇಲ್ಲಿ ಎಚ್ಚರಿಕೆಯನ್ನು ವಹಿಸಬೇಕಾಗಿರುವಂಥದ್ದು. ಸಿಎಂ ಅವ್ರು ಹೇಳಿದ್ದಾರೆ ಸರ್, ಇದನ್ನು ಮುಂದೂಡೋದಕ್ಕೆ ಬರೋದಿಲ್ಲ ಅನ್ನೋಂಥದ್ದು. ಯಾವುದು? ಸಿಎಂ ಅವರು ಸಮೀಕ್ಷೆ ಆಗಬೇಕು, ಸಾಮಾಜಿಕ ನ್ಯಾಯದ ಹಿತದೃಷ್ಟಿಯಿಂದ ಸಮೀಕ್ಷೆ ಆಗಬೇಕು. ಅಂದ್ರೆ ಏನ್ ಡೇಟ್ ನಿಗದಿ ಮಾಡ್ಯಾರ ಅದನ್ನ ಮತ್ತೆ ಮುಂದೂಡಕ್ ಬರೋದಿಲ್ಲ ಅಂತಂದ್ರೆ ಬಿಜೆಪಿ ಇನ್ನೂ ಕಾಲಾವಕಾಶ ಇದೆ, ಇವತ್ತು ನಾಳೆನಲ್ಲಿ ಅದನ್ನೆಲ್ಲ ಬಗೆಹರಿಸ್ಕೊಳ್ಳೋಕೆ ಅವಕಾಶಗಳಿದ್ದಾವೆ. ಸಮೀಕ್ಷೆನ ಮುಂದೂಡಬೇಕು ಅಂತ ಯಾರು ಹೇಳ್ತಾ ಇಲ್ಲ, ಆದರೆ ಗೊಂದಲಗಳನ್ನು ಸರಿಪಡಿಸಿ ಸಮೀಕ್ಷೆಯನ್ನು ಪ್ರಾರಂಭ ಮಾಡಿ ಸಮೀಕ್ಷೆ ಅವಶ್ಯಕತೆ ಇದೆ. ಸುಪ್ರೀಂ ಕೋರ್ಟ್ನವರ ನಿರ್ದೇಶನ ಇದೆ, ರಾಜ್ಯದ ಜನರ ಬೇಡಿಕೆ ಇದೆ, ಸಾಮಾಜಿಕ ನ್ಯಾಯಕ್ಕೆ ಅದರ ಅಗತ್ಯ ಇದೆ.